ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2024ನೇ ವರ್ಷ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಒಂದು ಸಮಯದಲ್ಲಿ ಈ ಒಂದು ತಿಂಗಳ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ವೃಶ್ಚಿಕ ರಾಶಿಯವರಿಗೆ ತುಂಬ ಕುತೂಹಲ ಇರುತ್ತೆ. ಏನಾಗತ್ತಪ್ಪ ಅನಿಸ್ತಾ ಇರುತ್ತೆ. ಯಾಕೆಂತಂದ್ರೆ ಗ್ರಹಗಳು ಸುಮ್ಮನೆ ಬಿಡೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡ್ತಾ ಇರುತ್ತೆ, ಕೆಟ್ಟದ್ದು ಮಾಡ್ತಾ ಇರುತ್ತೆ. ಅಂದರೆ ಗ್ರಹಗಳು ನೇರವಾಗಿ ಬಂದು ಇವ್ರು ಕೆಟ್ಟದಾಗಬೇಕು ಅಂತ ಮಾಡಲ್ಲ, ಇವ್ರಿಗೆ ಒಳ್ಳೇದಾಗಬೇಕು ಅಂತ ಮಾಡಲ್ಲ, ಯಾವುದೇ ಸ್ವಾರ್ಥ ಇಟ್ಕೊಂಡು ಏನು ಮಾಡಲ್ಲ. ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಆ ಗ್ರಹಗಳು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸ್ಥಿತಿ, ಅಂದರೆ ಭೂಮಿ ಸುತ್ತು ತಿರುಗ್ತಾ ಇರ್ತಕ್ಕಂತಹ ಒಂದು ಕಕ್ಷೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಆ ಒಂದು ಗ್ರಹಗಳು ಯಾವ ಸ್ಥಾನದಲ್ಲಿದೆ, ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ, ಆ ಒಂದು ರಾಶಿಯಲ್ಲಿ ಆ ಗ್ರಹಗಳಿರೋದ್ರಿಂದ ಯಾವ ರೀತಿಯ ಪ್ರತಿಫಲಗಳು ಬದಲಾವಣೆ ಆಗುತ್ತೆ, ಯೋಗಗಳು ಬರುತ್ತೆ, ಅನುಕೂಲಗಳಾಗತ್ತೆ ಅನ್ನುವಂಥದ್ದು ನಾವು ಮುಖ್ಯವಾಗಿ ಗಮನಿಸಬೇಕು. ಅದಕ್ಕೆ ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಹೆಂಗಿರುತ್ತೆ ಅಂತ ನಾವು ನೋಡೋಣ. ಆದ್ಮೇಲೆ ನಮ್ಮ ಒಂದು ಚಾನಲ್ನ ನೀವು ನೋಡ್ತಾ ಇದ್ರೆ ಆ ಒಂದು ವಿಡಿಯೋಸ್ ನಿಮಗೆ ಹಿತಕರವಾಗಿದೆ, ನಾವು ತಿಳಿಸ್ತಾ ಇರ್ತಕ್ಕಂತಹ ಸಬ್ಜೆಕ್ಟ್ಸು ನಿಮಗೆ ಮ್ಯಾಚ್ ಆಗ್ತಾ ಇದೆ, ಅನುಸರಿಸುವಂತಹ ಸ್ಥಿತಿಯಲ್ಲಿದೆ, ಅನ್ವಯಿಸುವಂತಹ ಸ್ಥಿತಿಯಲ್ಲಿದೆ ಅಂತಂದರೆ ದಯವಿಟ್ಟು ಲೈಕ್ ಕೊಡಿ, ಅಥವಾ ನಿಮ್ಮ ಹಿತೈಷಿಗಳಿಗೆ, ಸ್ನೇಹಿತರಿಗೆ, ಮಿತ್ರರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೇನೇ ಸಮಸ್ಯೆಗಳು, ಜ್ಯೋತಿಷ್ಯ ವಿಚಾರ, ಜಾತಕ ವಿಚಾರ, ವಾಸ್ತು ವಿಚಾರ ಸಮಸ್ಯೆಗಳಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ಫೋನ್ ನಂಬರ್ಗೆ ಕರೆ ಮಾಡ್ಬೋದು, ಅಥವಾ ವಾಟ್ಸಪ್ ವಾಯ್ಸ್ ಮುಖಾಂತರ ಕಳಿಸಿ, ಅಥವಾ ವಿಷಯಗಳನ್ನ ಟೈಪ್ ಮಾಡಿ ಸೆಂಡ್ ಮಾಡಿ. ನಿಮ್ಮ ಸಮಸ್ಯೆಗಳನ್ನ ನಾವು ಗಮನಿಸಿ ಸುಸಂದರ್ಭ ನೋಡ್ಕೊಂಡು ಕರೆ ಮಾಡಿ ಮಾತಾಡುವಂತಹ ಪ್ರಯತ್ನ ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ತುಂಬ ಶುಭದಾಯಕವಾದಂಥ ಫಲ. 26ನೇ ತಾರೀಕುವರೆಗೂ ನಿಮ್ಮ ರಾಶಿಯನ್ನ ಗುರು ಕುಜ, ನಿಮ್ಮ ರಾಶಾಧಿಪತಿ ಕುಜ ಮತ್ತೆ ಗುರು ನೋಡ್ತಾ ಇರ್ತಕ್ಕಂಥ ತುಂಬಾ ಅದ್ಭುತವಾದಂತಹ ಒಂದು ಸಮಯ. ಈ ಸಮಯ ವರ್ಷದಲ್ಲಿ ಬರೋದಿಲ್ಲ ಅಂತೇಳಿ ಹೇಳ್ಬೋದು. ಈ ವರ್ಷದಲ್ಲಿ ಮತ್ತೆ ಸಿಗೋದೇ ಇಲ್ಲ, ಇದಕ್ಕೆ ಮುಂಚೆನೂ ಸಿಕ್ಕಿರಲ್ಲ, ಇವಾಗ ಸಿಗತ್ತೆ. ಇದು ಏನ್ ಸಿಗತ್ತೆ ಅಂದ್ರೆ, ಯಾವ ಒಂದು ವಧುವರರು ಇಷ್ಟಪಟ್ಟಿರ್ತಾರೆ ಮದುವೆ ಮಾಡ್ಕೋಬೇಕು ಅಂತಹವರಿಗೆ ನಿಶ್ಚಯಗಳು ಚೆನ್ನಾಗಾಗತ್ತೆ. ನಿಮ್ಮ ಸ್ವಯಂ ಪ್ರೇರಣೆಯ ನಿರ್ಣಯಗಳು, ಕೆಲಸ ಕಾರ್ಯ, ಅಭಿವೃದ್ಧಿ ಪ್ರಯತ್ನಗಳು, ದೃಢವಾದಂತಹ ಸಂಕಲ್ಪಗಳು ಅವೆಲ್ಲವೂ ಕೂಡ ಈಡೇರುವಂತಹ ಸಮಯ ಚೆನ್ನಾಗಿರುತ್ತೆ. ಏನ್ ಅನ್ಕೊಂತೀರಾ ಅವ್ರು ಜಯಿಸ್ತೀರಾ. ವಿವಾಹ ವಿಚಾರಗಳು ಚೆನ್ನಾಗಿರುತ್ತೆ, ದಂಪತಿಗಳು ಕೂಡ ಚೆನ್ನಾಗಿರುತ್ತೆ. ಇನ್ನೇನ್ ಬೇಕು. 26ವರೆಗೂ ಒಳ್ಳೆ ರೀತಿಯ ಮನಸ್ಥಿತಿಯಿಂದ ನೀವು ಕೆಲಸಗಳನ್ನ ದೃಢವಾಗಿ ಮುಂದಕ್ಕೆ ಹೋಗಿ ಹಠವಾಗಿ ಪ್ರಯತ್ನ ಮಾಡಿ ಸಕ್ಸಸ್ ಖಂಡಿತ ಸಿಗತ್ತೆ. ಹಣಕಾಸಿನ ವಿಚಾರ ಕೂಡ ಅಷ್ಟೇ, ಒಳ್ಳೆ ರೀತಿಯ ಪ್ರತಿಫಲ ಸಿಗತ್ತೆ. ನೀವು ಹಠ ಮಾಡದ ರೀತಿಯಲ್ಲಿ ದುಡ್ಡು ಕಾಸು ದೊಡ್ಡ ಮೊತ್ತದಲ್ಲೇ ಬಂದು ಸೇರುವಂತಹ ಅನುಕೂಲತೆಗಳು ವೃಶ್ಚಿಕ ರಾಶಿಯವರಿಗೆ 26ನೇ ತಾರೀಕುವರೆಗೂ ಆಗಸ್ಟ್ ತಿಂಗಳಲ್ಲಿ ಸಿಗುವಂತಹದ್ದು ವಿಶೇಷ. ಪ್ರಯತ್ನ ಕಾರ್ಯಗಳು ಮನೆ ಕಡೆ ಸಾಧಾರಣ ಮಟ್ಟಿಗೆ ಸ್ಲೋ ಆಗಿ ಪ್ರಯತ್ನಗಳು ನಡೀತಾ ಇರುತ್ತೆ. ಸ್ವಲ್ಪ ಟೆನ್ಷನ್ಸು, ಒತ್ತಡ, ಚಿಂತೆ, ಯೋಚನೆ ಇರುತ್ತೆ. ಆದರೂ ಕೂಡ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. 16ರ ನಂತರ ಸ್ವಲ್ಪ ಮನೆಯ ವಿಚಾರದಲ್ಲಿ, ಸ್ವಲ್ಪ ಕೆಲಸ ಕಾರ್ಯ ವಿಚಾರದಲ್ಲಿ ಅದು ಚಿಂತೆ ಸಮಸ್ಯೆ ಕಾದಿರುತ್ತೆ, ಆ ಟೆನ್ಷನ್ಗಳು ಬರುತ್ತೆ ಸ್ವಲ್ಪ. ಆವಾಗ 16ರ ನಂತರ ಶನಿ ದರ್ಶನ ಮಾಡಿ, ಶನೇಶ್ವರ ಸ್ವಾಮಿ ಹತ್ರ ಹೋಗಿ ಎಳ್ಳು ಬತ್ತಿಯ ದೀಪಗಳನ್ನ 8 ಬತ್ತಿಗಳನ್ನ ಬೆಳಗಿಸೋದ್ರಿಂದ ನಿಮಗೆ ಈ ಒಂದು ಸಮಸ್ಯೆ ದೋಷ ಹೋಗುತ್ತೆ. ವಿದ್ಯಾರ್ಥಿಗಳು ಅಬ್ರಾಡ್ಗೆ ಹೋಗುವಂತಹದ್ದು, ವಿದೇಶಗಳಿಗೆ ಹೋಗುವಂತಹ ಭಾಗ್ಯ ಸುಮಾರು ಒಂದು 7-8 ತಿಂಗಳಿಂದ ಬಂದಿದೆ, ಇವಾಗಲೂ ಬರುತ್ತೆ. ಹೋಗಿ ಬರುವಂತಹದ್ದು, ಸೆಟ್ಲ್ ಆಗುವಂತಹದ್ದು ಒಳ್ಳೆ ರೀತಿ ಇದೆ. ಅಬ್ರಾಡ್ಗೆ ಹೋದ್ರೆ ಸೆಟ್ಲ್ ಆಗ್ಬಿಡ್ಬೇಕಿನ್ನ ಅಂತಹ ಮಹತ್ ಯೋಗ ಇದೆ. ಅದು 26ರವರೆಗೂ ಅದ್ಭುತವಾಗಿದೆ. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ, ಸಕ್ಸಸ್ ಸಿಗುವಂತಹದ್ದಿದೆ, ಅನುಕೂಲ ಸ್ಥಿತಿ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ
ಕಾಲೇಜು ಬದಲಾವಣೆ ಮಾಡುವಂಥದ್ದು, ಸ್ಕೂಲ್ಗಳು ಬದಲಿಸುವಂತಹದ್ದು ನಿರ್ಣಯಗಳು ಬರ್ತಾ ಇರುತ್ತೆ, ಟೆನ್ಷನ್ಸ್ ಇರುತ್ತೆ, ಯಾವುದೋ ರೀಸನ್ಗಳು ಬರುತ್ತೆ. ಅಂತಹ ಅವ್ರು ಯಾರನ್ನ ಇದ್ರೆ ದಯವಿಟ್ಟು ದುರ್ಗಾದೇವಿ ದರ್ಶನ ಮಾಡಿ, ಶಕ್ತಿ ಮಾತೆಯ ದರ್ಶನ ಮಾಡಿ. ಸುಮ್ಮನೆ ಇರಬೇಡಿ. ಅಲ್ಲಿ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪ ಬೆಳೆಸಿ, ಉದ್ದಿನ ಕಾಲ ಮೇಲೆ 16 ದೀಪಗಳನ್ನ ಬೆಳೆಸಿ ಉತ್ತಮವಾದ ಫಲನ ಪಡಿತೀರಾ. ಇನ್ನು ಸ್ನೇಹಿತರು ಒಳ್ಳೆ ಮಾತೃ ಸ್ಥಿತಿಯಲ್ಲಿ ಇರ್ತಾರೆ. ನಿಮಗೆ ಅಣ್ಣ ತಮ್ಮಂದರಿಗಿಂತ ಹೆಚ್ಚು ಆ ರೀತಿಯ ಸ್ನೇಹಿತರು ಸಿಗ್ತಾರೆ. ಅವರಿಂದ ಉತ್ತಮವಾದ ಶುಭಫಲ ಸಿಗತ್ತೆ. ನಿಮ್ಮ ವಿವಾಹ ಕಾರ್ಯಗಳಿಗೆ ಅನುಕೂಲ ಮಾಡುವಂತಹ ಸ್ನೇಹಿತರು ಸಿಗ್ತಾರೆ. ಮತ್ತೆ ಹೆಚ್ಚಿನ ಸ್ಥಿತಿಯಲ್ಲಿ ಈ ಒಂದು ತಿಂಗಳಲ್ಲಿ ಯಾರು ಸ್ನೇಹಿತರಾಗಿರ್ತಾರೋ ಅಂತಹವರೇ ಮದುವೆಗಳಿಗೆ ನಿರ್ಣಯ ಮಾಡ್ಕೊಂಡ್ಬಿಡ್ತಾರೆ. 26ವರೆಗೂ ಈ ಟೈಮಲ್ಲಿ ಪ್ರಪೋಸಲ್ ಸಕ್ಸಸ್ ಆಗ್ಬಿಡುತ್ತೆ. ಸ್ನೇಹಿತರಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಹುಡುಗ ಹುಡುಗಿ ಅವರು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ, ವಿವಾಹ ಮಾಡ್ಕೊಳ್ಳೋಣ, ಜೀವನದಲ್ಲಿ ಎಂಟ್ರಿ ಆಗೋಣ ಅನ್ನುವಂಥ ನಿರ್ಣಯಗಳು ಬರುತ್ತೆ. 26ವರೆಗೂ ತುಂಬಾ ಉತ್ತಮವಾದಂಥ ಫಲ. ಹಾಗಾಗಿ ಚೆನ್ನಾಗಿದೆ. ಸ್ನೇಹಿತರು ಕೂಡ ಅದೇ ರೀತಿ ಅಣ್ಣ ತಮ್ಮಂದಿರ ಥರ ಒಂದು ಅಟ್ಯಾಚ್ಮೆಂಟ್ ಚೆನ್ನಾಗಿರುತ್ತೆ. ಒಂದು ಬಲವಾದಂತಹ ಒಂದು ಭಾತೃ ಸಂಬಂಧ ಇರುತ್ತೆ ಸ್ನೇಹಿತರಲ್ಲಿ. ವಿವಾಹ ಆಗುವಂಥವ್ರಿಗೂ ಕೂಡ ಒಳ್ಳೆ ರೀತಿ ಯೋಗ ಇದೆ, ಗುರುಬಲ ಇದೆ, ಸುಫಲ ಇದೆ, ತೊಂದರೆ ಇಲ್ಲ, ಮುಂದುವರಿಸಿ. 26ರ ನಂತರ ಆರೋಗ್ಯ ಸ್ಥಿತಿ ಕೆಡುತ್ತೆ. ಸ್ವಲ್ಪ ಶೀತ, ಅಲರ್ಜಿ, ತಿಂದಿದ್ದು ಊಟ ತಿಂಡಿ ಪದಾರ್ಥ ಹೊಟ್ಟೆಗೆ ಹೋಗಿ ಕೆಡಿಸತ್ತೆ. ತುಂಬಾ ಗಮನಿಸಿ 26ರ ನಂತರ. ಹಾಗಾಗಿ ಮನೆಯಲ್ಲಿ ತೊಗರಿ ಧಾನ್ಯದ ಮೇಲೆ ನಿಮ್ಮೆ ದೀಪಗಳನ್ನ ತುಪ್ಪದಿಂದ ಬೆಳಗಿಸಿ. ಇದರಿಂದ ಸ್ವಲ್ಪ ಆರೋಗ್ಯ ಸ್ಥಿತಿ ಚೇಂಜ್ ಆಗತ್ತೆ, ಬದಲಾವಣೆ ಆಗತ್ತೆ. ನಿಮ್ಮ ಒಂದು ಡೈಜೆಷನ್ ಪ್ರಾಬ್ಲಮ್ಸ್, ಇಶ್ಯೂಸ್ ಎಲ್ಲ ಕಂಟ್ರೋಲ್ ಆಗತ್ತೆ. ಭಾಗ್ಯ ವಿಚಾರ 16ವರೆಗೂ ಸೂರ್ಯ ಸಂಚಾರ ಭಾಗ್ಯಸ್ಥಾನದಲ್ಲಿ ಇದ್ದು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಜರುಗತ್ತೆ, ನಡೆಯುತ್ತೆ, ಪ್ರತಿಫಲ ಇದೆ. 22ರ ನಂತರ ಭಾಗ್ಯಗಳು ತದ್ವಿರುದ್ಧ ಆಗತ್ತೆ. ಕೆಲವನ್ನ ಕಳ್ಕೊಳ್ಳುವಂತಹ ಭಾಗ್ಯ, ದೌರ್ಭಾಗ್ಯ, ಯಾರಿಗೋ ವ್ಯವಹಾರ ಸಡನ್ ಆಗಿ ಬಿಟ್ಕೊಟ್ಬಿಡೋದು, ಇಲ್ಲ ಸೈಟು ಇಂಥ ವಿಚಾರ ಮಾತುಗಳಲ್ಲೇ ಕೊಟ್ಬಿಡೋದು. ಅದೇ ದುಡುಕು ಸ್ವಭಾವ ಗೊತ್ತಿಲ್ಲದೆ ಆಗತ್ತೆ. ನಿಮ್ಮ ಮನಸ್ಥಿತಿಗೆ ಅಗೋಚರವಾಗಿ ಭೂಮಿ ವ್ಯವಹಾರಗಳನ್ನ ಕಳೆದುಕೊಂಡ್ಬಿಡೋದು, ಬಿಸ್ನೆಸ್ ವ್ಯವಹಾರಗಳನ್ನ ಕಳೆದುಕೊಂಡ್ಬಿಡುವಂತಹದ್ದು ಖಂಡಿತವಾಗಿಯೂ ಆಗತ್ತೆ. ಜಾಗೃತಿಯಾಗಿ ಗಮನಿಸಬೇಕು ಈ ಸಂದರ್ಭದಲ್ಲಿ ನೀವು. ಹಾಗಾಗಿ ಇವನ್ನೆಲ್ಲ ಗಮನಿಸೋದ್ರಿಂದ ಕೆಲವೊಂದು ಈ ಥರ ಸಂದರ್ಭಗಳು ಎದುರಾದಾಗ ಚೂರು ಎಚ್ಚೆತ್ಕೋಬೋದು. ಅದಕ್ಕೋಸ್ಕರನೇ ನೀವು ವಿಡಿಯೋಸ್ನ ಎಲ್ಲೋ ಒಂದು ಮಧ್ಯದಲ್ಲಿ ಏನೋ ವಿಚಾರ ಬಿಡು ನಮ್ಗೆ ಸಂಬಂಧಿಸಿಲ್ಲ ಅಂತ ಸ್ಕಿಪ್ ಮಾಡೋದು, ಅಥವಾ ಇನ್ನೊಂದು ಬೇರೆ ಯಾವುದೋ ವಿಡಿಯೋ ಇದ್ರೆ ಸ್ವೈಪ್ ಮಾಡ್ಕೊಂಡು ಹೋಗೋದು ಅಲ್ಲ. ವಿಷಯ ಪ್ರತಿ ತಿಂಗಳು ನೀವು ಗಮನಿಸಿ. ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಪ್ರತಿಯೊಂದು ರಾಶಿಯವರೆಗೂ ಒಂದೊಂದು ವಿಚಾರ ಇರ್ತದೆ. ಎಲ್ಲ ಕೂಡ ಅಂತಲ್ಲ. ಯಾಕೆಂದ್ರೆ ಒಬ್ಬೊಬ್ಬರು ರಾಶಿಯವರು ಬೇರೆ ಬೇರೆ ವಯಸ್ಸಿನಲ್ಲಿರ್ತಾರೆ, ಬೇರೆ ಬೇರೆ ವೃತ್ತಿಗಳಲ್ಲಿರ್ತಾರೆ, ಬೇರೆ ಬೇರೆ ಮನಸ್ಕರಾಗಿರ್ತಾರೆ. ಅದಕ್ಕೆ ಇವುಗಳಲ್ಲಿ ಯಾವುದಾದ್ರೂ ಒಂದೊಂದು ಪಾಯಿಂಟ್ ನಿಮಗೆ ತುಂಬಾನೇ ಅನ್ವಯಿಸುತ್ತೆ. ಅದರಲ್ಲಿ ಕಳ್ಕೊಳ್ಳೋ ಅಂಥದ್ದಿದ್ರೆ ನೀವು ಜಾಗೃತಿ ವಹಿಸ್ಬೋದು ಅಷ್ಟೇ. ಹಾಗಾಗಿ ವೃತ್ತಿ ವಿಚಾರ ಆಗಸ್ಟ್ ಪ್ರಾರಂಭದಿಂದಲೇ ಒಳ್ಳೆ ಶುಭ ಫಲ, ಒಳ್ಳೆ ಸ್ಯಾಲ್ರಿ ಸಿಗುವಂತಹ ವೃತ್ತಿಯೋಗಗಳು ಸಿಕ್ಬಿಡತ್ತೆ. ಇಲ್ಲ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಜಾಸ್ತಿ ಆಗತ್ತೆ, ಜಾಸ್ತಿ ಸ್ಯಾಲ್ರಿ ಕೊಡುವಂತಹದ್ದಾಗಿರ್ಬೋದು, ಒಂದು ಅಡ್ವಾಂಟೇಜ್ ಸಿಗತ್ತೆ. 16ರ ನಂತರ ಕೂಡ ತುಂಬ ಶುಭ ಫಲ ಇದೆ ವೃತ್ತಿಯಲ್ಲಿ. ಅದಕ್ಕೆ ಈ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತೀರಾ, ಅಂದರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತೀರಾ, ಸೊ ಅಂಥವ್ರಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತೀರಾ, ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇರ್ತೀರಾ, ಅಂತಹ ಅವ್ರಿಗೆ ತುಂಬಾ ಶುಭ ಫಲ. ಆದಾಯ ವಿಚಾರಗಳು ಸ್ವಲ್ಪ ಒತ್ತಡದ ಆದಾಯಗಳು, ಕೇಸು, ಕೋರ್ಟು, ವ್ಯವಹಾರ, ಗಲಾಟೆ, ಟೆನ್ಷನ್ಸು ಇಂಥದ್ರಿಂದ ಭೂಮಿ ವಿಚಾರದಲ್ಲಿ ವ್ಯಾಜ್ಯಗಳು ಬರ್ತಾ ಇರತ್ತೆ, ವೈಪರೀತ್ಯಗಳು ಬರ್ತಾ ಇರತ್ತೆ. 24ರ ನಂತರ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಆದಾಯಗಳು ಬರುವುದನ್ನು ಕೂಡ ಕಳ್ಕೊಳ್ಳುವಂತಹದ್ದು, ದುಡ್ಡಿನ ಮುಖಾಂತರ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಮ್ಮನವರ ದರ್ಶನ ಮಾಡಿ, ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಳ್ಳಿ, ಶುಭಫಲ ಸಿಗತ್ತೆ. ಅನವಶ್ಯಕವಾಗಿ ಖರ್ಚುಗಳ ವಿಚಾರ, ಆದಾಯಕ್ಕೋಸ್ಕರ ಖರ್ಚು ಮಾಡುವಂತಹದ್ದು 24ರವರೆಗೂ ಇರುತ್ತೆ.
ಒಳ್ಳೆಯದೇ. 24ರವರೆಗೂ ಏನಾದರೂ ಖರ್ಚುಗಳಿದ್ರೆ ಮಾಡಿ. ಮನೆಗೆ ಏನಾದರೂ ಐಷಾರಾಮಿ ವಸ್ತುಗಳು ತಗೋಬೇಕು, ಒಂದು ಟಿ ವಿ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ದಿವಾನ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಯಾವುದೇ ಆಗಲಿ ನಿಮ್ಮ ಐಷಾರಾಮಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಲಂಕಾರಕೃತವಾದಂತಹ ವಸ್ತುಗಳನ್ನ ತಗೊಂಡ್ರು ಕೂಡ ಆದಾಯಪ್ರದವಾಗಿರುತ್ತದೆ. ಅಂದರೆ ಒಳ್ಳೆ ಲಾಭಕ್ಕೋಸ್ಕರ ಒಳ್ಳೆ ರೇಟಿಗೆ ತಗೊತೀರಾ, ಲಾಸ್ ಆಗೋದಿಲ್ಲ. 24ರ ನಂತರ ಯಾವುದೇ ಖರ್ಚು ಮಾಡಕ್ಕೆ ಹೋಗಬೇಡಿ. ದುಡ್ಡು ಹೊರಗಡೆ ₹1 ಕೂಡ ಕೊಡಕ್ಕೆ ಹೋಗಬೇಡಿ. ತುಂಬ ಡೇಂಜರ್ ಟೈಮ್ 24ರ ನಂತರ. ಆಗಸ್ಟ್ 24ರ ನಂತರ ಅಷ್ಟೊಂದು ಸಮರ್ಪಕವಾದಂಥ ಸಮಯ ಅಲ್ವೇ ಅಲ್ಲ. ಅದಕ್ಕೆ ತುಂಬ ಜಾಗೃತಿಯಿಂದ ವ್ಯವಹರಿಸೋದು ಉತ್ತಮ. ಒಟ್ಟಾರೆಯಾಗಿ ಆರೋಗ್ಯ ಸ್ಥಿತಿ ಮತ್ತು ಖರ್ಚಿನ ವಿಚಾರ ಬಿಟ್ಟರೆ ಬೇರೆ ಯಾವುದೇ ರೀತಿ ವೈಪರೀತ್ಯಗಳಿಲ್ಲ. ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.